ಮಾಗಡಿ ಇತಿಹಾಸ 52 ಎಲೆಕ್ಷನ್ನಿಂದನೂ ಕೂಡ ಕಾಂಗ್ರೆಸ್ ಪಕ್ಷದ ಎಮ್ ಎಲ್ ಎಗಳು ಗೆದ್ದಿಲ್ಲ ಅಲ್ಲಿ. PSP ವಿರೋಧ ಪಕ್ಷದವರೇ ಗೆದ್ಕೊಂಡ್ಬಂದಿದ್ದು. ನನ್ನಿಂದನೇ ಎರ ಪ್ರಾರಂಭ ಆಗಿದೆ, ಕಾಂಗ್ರೆಸ್ ಎರ. ರಾಜಕೀಯದಲ್ಲಿ ಮೊದಲು ಇಂದಿರಾ ಗಾಂಧಿ ಕಾಲದಲ್ಲಿ ಪಕ್ಷ ಫಸ್ಟು, ಸೆಕೆಂಡು ಹಣ, ಮೂರನೇದು ಜಾತಿ ಇತ್ತು. ನಾನಂತೂ MLA ಆಗ್ತೀನಿ ಅಂತ ಕರೆಸ್ಕೊಂಡವನಲ್ಲ. ಅಧಿಕಾರ ಇದ್ದಾಗ ಗೋಣಿ ಚೀಲದಲ್ಲಿ ಶರ್ಟ್ ಹಾಕ್ಕೊಂಡ್ರೂ ಭಾಳ ಸುಂದರವಾಗಿ ಕಾಣ್ತಾರೆ. ರಾಜಕೀಯ ಉನ್ನತ ಮಟ್ಟದಲ್ಲಿ ನಡೀತಾ ಇಲ್ಲ, ಕೀಳು ಮಟ್ಟದ ರಾಜಕೀಯ ಪ್ರಾರಂಭ ಆಗೋಗ್ಬಿಟ್ಟಿದೆ. ಇವಾಗೇನೋ ಒಂಥರ ಇಲ್ಲಿಗೆ ಬಂದು ನಿಂತಿರೋ ಕಾಣ್ತಾ ಇದೆ. ಸರ್, ರಾಜಕಾರಣ ಅನ್ನೋದು ಅದೃಷ್ಟದ ಆಟ ಅಂತಿರೋ ಅಥವಾ ಶ್ರಮ ಅಂತಿರೋ? ಕೆಲವರಿಗೆ ಮಾತ್ರ ಅದೃಷ್ಟದ ಆಟ ಆಗ್ಬೋದು, ಭಾಳ ಕಡಿಮೆ. ಮತ್ತು ಶ್ರಮ, ಅದಕ್ಕೆ ದುಡಿಮೆ ಮತ್ತು ತೊಡಗಿಸ್ಕೊಳ್ಳೋದು ಎಲ್ಲನೂ ಖಂಡಿತ ಬೇಕೇ ಬೇಕು. ರಾಜಕಾರಣಿಗಳು ಯಾರು ಆಕಸ್ಮಿಕವಾಗಿ ಬರೋಕ್ಕೆ ಎಲ್ಲೋ ರೇರ್, ಅದು ಭಾಳ ಕಡಿಮೆ ಹೊರತು ಶ್ರಮದಿಂದ ಸಂಘಟನೆಯಿಂದನೇ ಬರಬೇಕು. ಅವಾಗಲೇ ಅವರು ಉತ್ತಮ ರಾಜಕಾರಣಿ ಆಗೋದು. ಇವತ್ತಿನ ದಿವಸ ವ್ಯಾಪಾರಿ ರಾಜಕಾರಣಿಗಳು ಜಾಸ್ತಿ, ರಿಯಲ್ ಎಸ್ಟೇಟ್ನವರು ಬಂದು ಬಗೆ ಇದೆ. ರಾಜಕೀಯ ಸ್ವಲ್ಪ ಕೆಡ್ತಾ ಇದೆ, ಯಾವುದೇ ಪಾರ್ಟಿ ತಗೊಳ್ಳಿ. ನೀವು ಅವಾಗ ಒಂದು ಅಧ್ಯಯನ ಹೋರಾಟದ ಹಿನ್ನೆಲೆಯಿಂದ ಬರ್ತಾ ಇದ್ರಿ. ಇವತ್ತಿನ ದಿನಗಳಲ್ಲಿ ಸೆಷನ್ನಲ್ಲಿ ನಡೆಯುವ ಚರ್ಚೆ ನೋಡಿದರೆ ಇವರು ಬಹುಶಃ ನ್ಯೂಸ್ ಪೇಪರಾರ ಓದಿರ್ತಾರಲ್ಲ ಅನ್ನುವಂಥ ಸಂಶಯ ಬರ್ತದೆ ನಮ್ಮ ಜನಪ್ರತಿನಿಧಿಗಳಿಗೆ. ಈಗ ಹಿಂದೆ ವಿಧಾನಸಭಾ ವಿಧಾನ ಪರಿಷತ್ತಿನ ಅಥವಾ ಈ ಚುನಾಯಿತ ಪ್ರತಿನಿಧಿಗಳ ಕೆಲಸ ಏನು ಅಂತ ಹೇಳಿದ್ರೆ, ಶಾಸಕಾಂಗ ರಚನೆ, ಕಾನೂನುಗಳು ಮಾಡೋದು, ಅದನ್ನು ಪ್ರತಿಪಾದನೆ ಮಾಡೋದು, ಅದನ್ನು ಜಾರಿ ತರೋದರಲ್ಲಿ ಮತ್ತು ಜನಪರ ಕಾರ್ಯಕ್ರಮಗಳನ್ನು ಜನತೆಗೆ ಮುಟ್ಟಿಸೋದ್ರಲ್ಲಿ ಕೆಲಸಗಳಾಗಬೇಕು ಅನ್ನೋದು ಚಿಂತನೆ ಇತ್ತು ಇಂದಿನಿಂದ. ನಾನು ರಾಜಕೀಯಕ್ಕೆ ಬಂದಿದ್ದು ವಿದ್ಯಾರ್ಥಿ ಹೌದು, ಸ್ಟೂಡೆಂಟ್ ಲೀಡರ್ ಆಗಿದ್ದರು ನೀವು. ರಾಮಲಿಂಗಾರೆಡ್ಡಿ ಅವರೆಲ್ಲ ಸ್ಟೂಡೆಂಟ್ ಲೀಡರ್ ಬಂದವರು. ನಮ್ಮ ಕಾಲದ ಹೋರಾಟ, ನಮ್ಮ ಕಾಲದ ರಾಜಕೀಯ ಚಿಂತನೆಗಳು ಇವತ್ತಿನ ದಿವಸ ಇಲ್ಲ. ಇವತ್ತು ಪರಿಸ್ಥಿತಿ ಎಲ್ಲ ವ್ಯಾಪಾರೀಕರಣ ಆಗಿದೆ. ಜೊತೆಗೆ ರಾಜಕಾರಣಿಗಳ ಕೆಲಸ ಕೂಡ ತಮ್ಮ ವಿಧಾನಸಭೆಯ ಕಲಾಪಕ್ಕೆ ಹೋಗದೇ ಇದ್ದುಕೊಂಡೇ ರಾಜಕೀಯ ಮಾಡುವಂಥ ಜನನೂ ಜಾಸ್ತಿ, ಕಲಾಪದಲ್ಲೂ ಭಾಗಿಯಾಗದೇ ಇರುವಂಥದ್ದು. ಸರ್, ನೀವು 89ರಲ್ಲಿ ಬಂದಾಗ ಕಾಂಗ್ರೆಸ್ಸಿನ ಒಂದು ಹೊಸ ಅಲೆ ಉಂಟಾಗಿತ್ತು ಸರ್. ವೀರೇಂದ್ರ ಪಾಟೀಲರು ಬಂದ್ರವಾಗ ರಾಜಕಾರಣದ ಹೊಸ ಯುಗ ಪ್ರಾರಂಭ ಆಗಿತ್ತು. ಆಗ ನಿಮ್ಮ ಕರಿಯರನ್ನು ಹೇಗೆ ನೀವು ಬಿಲ್ಡಪ್ ಮಾಡ್ಕೊಂಡ್ರಿ, ಅದು ಹೇಗೆ ಬೆಳೀತು? ನಾನು ರಾಜಕೀಯ ಪ್ರವೇಶ ಅಸೆಂಬ್ಲಿಗೆ ಎಂಟ್ರಿ ಆಗಿದ್ದು 89 ಬಿಟ್ಟು, ಆದರೆ ಚುನಾವಣೆ ನಡೆದಿದ್ದು, ಚುನಾವಣಾ ರಾಜಕೀಯದಲ್ಲಿ ನಾನು 80ಸಲ್ಲೇ ಮಾಗಡಿ ಪುರಸಭೆಗೆ ಚುನಾವಣೆ ನಿಂತು ಪುರಸಭೆ ಸದಸ್ಯನಾಗಿ, ಪುರಸಭೆ ಅಧ್ಯಕ್ಷನಾಗಿ, ತದನಂತರ 84ರಲ್ಲಿ ಎಲೆಕ್ಷನಲ್ಲಿ ನಿಂತು 85ಅಲ್ಲಿ MLA ಸೋತು, ತದನಂತರ 89ರಲ್ಲಿ MLA ಆಗಿದ್ದು. ನನ್ನ ಎಂಟ್ರಿನೇ 80 ಅಲ್ಲ ಸರ್, ವಿಧಾನಸಭೆ ಎಂಟ್ರಿ, ಸಭೆ ಎಂಟ್ರಿ ಹೊರತು ನೀವು ಆಗಲೇ ಒಂದು ಮೆಚುರಿಟಿ ಬಂದಿತ್ತು. ಆ ಕಾಲಮಾನನೂ ಭಾಳ ಅದ್ಭುತವಾಗಿತ್ತು ಸರ್. ಸುವರ್ಣಯುಗ, ಅದು ಕಾಂಗ್ರೆಸ್ಸಿನ ಸುವರ್ಣಯುಗ. ಇದಕ್ಕಿಂತಲೂ ಹೈಯೆಸ್ಟ್ ಸೀಟ್ ತೊಗೊಂಡು ಬಂದ ಕಾಲಘಟ್ಟ ಅದು 89. ಆವಾಗ ನೀವು ಹೇಗೆ ಅದು ಅನುಭವಕ್ಕೆ ಬಂತು ಸರ್ ಆ ರಾಜಕಾರಣ ನಿಮಗೂ? ವೀರೇಂದ್ರ ಪಾಟೀಲ್ ಆಡಳಿತ ವ್ಯವಸ್ಥೆ ಬಿಗಿ. ನಿಜವಾಗಿಯೂ ನಾವು ವೀರೇಂದ್ರ ಪಾಟೀಲರ ವೈಯಕ್ತಿಕವಾಗಿ ನಾನು ಭಾಳ ಇಷ್ಟಪಡ್ತೇನೆ. ಗುಡ್ ಅಡ್ಮಿನಿಸ್ಟ್ರೇಟರ್. ಆದರೆ ಅದು ನಮಗೂ ಅವ್ರಿಗಿದ್ದಂಥ ಘರ್ಷಣೆ ಏನಪ್ಪ ಅಂದರೆ, 70sಲ್ಲಿ ಅವರು ಎಕ್ಸ್ಪೋ 70 ಮಾಡಿದಾಗ ನಾವೆಲ್ಲ ಹೋರಾಟ ಮಾಡಿ ಅವನ್ನ ಕೆಳಗಿಳಿಸೋದ್ರಲ್ಲಿ ಹೋರಾಟ ಮಾಡಿದವರು. ಅದು ರಾಜಕಾರಣದಲ್ಲಿ ಇದ್ದೇ ಅಲ್ಲಲ್ಲ. ಅಂದರೆ ಅದಾದ ಮೇಲೆ ಮತ್ತೆ ಅವ್ರನ್ನ ಇಂದಿರಾ ಗಾಂಧಿ ವಿರೋಧ ಇದು ಎಲೆಕ್ಷನ್ ನಿಂತಾಗಲೂ ಕೂಡ ಅವ್ರ ವಿರೋಧವಾಗಿ ಕೆಲಸ ಮಾಡಿ ಚಿಕ್ಕಮಗಳೂರಿಂದ ಅದು ದೊಡ್ಡ ಹೋರಾಟ ಮಾಡಿ ಬಂದವರು. ಇದೆಲ್ಲ ಗೊತ್ತಿದ್ದರೂ ಕೂಡ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾವೆಲ್ಲ ಯಂಗ್ಸ್ಟರ್ಸು ನಮ್ಮನ್ನು ಗೌರವಿಸೋರು, ಕರೆದು ಮಾತಾಡೋರು, ನಾವು ಹೇಳಿದ ಕೆಲಸ ಮಾಡಿಕೊಟ್ರು. ಮಾಗಡಿಗೆ ಪ್ರಥಮವಾಗಿ ಅಭಿವೃದ್ಧಿ ಕಂಡಿದ್ದು ಪ್ರಾರಂಭಕ್ಕೆ ದಿನಗಳೇ ಅದು. ಯಾಕೆ ಅಂತ ಹೇಳಿದ್ರೆ, ಮಾಗಡಿ ಇತಿಹಾಸ 52 ಎಲೆಕ್ಷನ್ನಿಂದನೂ ಕೂಡ
ಕಾಂಗ್ರೆಸ್ ಪಕ್ಷದ MLAಗಳು ಗೆದ್ದಿಲ್ಲ ಅಲ್ಲಿ. PSP ವಿರೋಧ ಪಕ್ಷದವರೇ ಗೆದ್ಕೊಂಡ್ಬಂದಿದ್ದು. ನನ್ನಿಂದನೇ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಚೆನ್ನಪ್ಪನವ್ರು ಒಂದು ಸಾರಿ ಗೆದ್ದಿದ್ರು, ಬಟ್ ಅವರು ಉಳಿಲಿಲ್ಲ, ಹೋದರು. ಆದರೆ ಕಾಂಗ್ರೆಸ್ಸಿನ ಅಭಿವೃದ್ಧಿಗೆ ನಾಂದಿ ಮತ್ತು ಕಾಂಗ್ರೆಸ್ಸಿನ ಕೆಲಸಗಳಾಗಕ್ಕೆ ಪ್ರಾರಂಭ ಆಗಿದೆ ನನ್ನಿಂದ. ಅದರಿಂದ ಅವತ್ತಿಗೆ ನಾವು ಬೆಳಗ್ಗೆ ಇದ್ದರೆ ಕ್ಷೇತ್ರದ ಕೆಲಸ, ಜನಪರ ಕಾರ್ಯಕ್ರಮ ಚಿಂತೆ ಮಾಡ್ತಿದ್ದು. ಇವತ್ತು ವೈಯಕ್ತಿಕ ವಿಷಯಗಳ ರಾಜಕೀಯದಲ್ಲಿ ಭಾಳಷ್ಟು ಪ್ರಾಶಸ್ತ್ಯವನ್ನು ಪಡ್ತಾ ಇದೆ. ಆಮೇಲೆ ಉಳುವಿಗೆ ಅಧಿಕಾರ ಉಳುವಿನ ರಾಜಕೀಯ ನಡೀತಾ ಇದೆ. ನಾವು ಆ ರೀತಿ ಚಿಂತನೆ ಮಾಡ್ತಾ ಇರಲಿಲ್ಲ. ಕ್ಷೇತ್ರದ, ರಾಜ್ಯದ, ರಾಷ್ಟ್ರದ ಚಿಂತನೆ ಮಾಡ್ತಿದ್ವಿ. ಅದು ಕ್ರಮೇಣ ಕಡಿಮೆ ಆಗ್ತಾಯಿದೆ. ನಿಮ್ಮನ್ನು ಮಾಗಡಿ ರೇವಣ್ಣ ಅಂತಲೇ ಗುರುತಿಸಿದ್ರು ಸರ್, ನಿಮ್ಮ ಇನಿಷಿಯಲ್ಗಿಂತಲೂ ಹೆಚ್ಚು. ಆ ಮಾಗಡಿ ಕ್ಷೇತ್ರನ ಕಳ್ಕೊಂಡ್ಮೇಲೆ ನೀವು ರಾಜಕೀಯವಾಗಿ ಒಂದು ರೀತಿ ಅನಾಥ ಪ್ರಜ್ಞೆ ಆರಂಭ ಆಯಿತು ಅಂತ ಹೇಳ್ತಾರೆ. ಭಾಳ ನೋವಾಗಿದೆ ನನಗೆ. ಯಾಕೆ ಅಂತ ಹೇಳಿದ್ರೆ, ಬೇರೆ ಕ್ಷೇತ್ರಕ್ಕೂ ನನ್ನ ಕ್ಷೇತ್ರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ, ರಾಜಕೀಯದಲ್ಲಿ ಮೊದಲು ಇಂದಿರಾ ಗಾಂಧಿ ಕಾಲದಲ್ಲಿ ಪಕ್ಷ ಫಸ್ಟು, ಸೆಕೆಂಡು ಹಣ, ಮೂರನೇದು ಜಾತಿ ಇತ್ತು. ಇವತ್ತು ಜಾತಿ ಮೊದಲು, ಹಣ ಮೊದಲು, ಜಾತಿ ಎರಡನೇದು, ಪಕ್ಷ ಮೂರನೇದು ಆಗ್ತಾಯಿದೆ. ಇದು ಪರಿಸ್ಥಿತಿ ಭಾಳ ಕೆಟ್ಟದಾಗ್ತಾಯಿದೆ. ಇದು ಅದಲ್ಲದೆ ನನಗೆ ನನ್ನ ಕ್ಷೇತ್ರದಲ್ಲಿ 3,000 ಜನನೂ ಇಲ್ಲ ಕಮ್ಯುನಿಟಿ. ಅಂಥದ್ರಲ್ಲಿ ಹೋರಾಟ ಮಾಡಿ, ಸಂಘಟನೆಯಿಂದಲೇ ನಾನು ಜನ ಗೆದ್ದುಕೊಂಡು ಬಂದಿದ್ದು. ನಮ್ಮ ಕ್ಷೇತ್ರ ಒಂದು ಸಾರಿ ಒಂದು ಮಾತು ಹೇಳಿದ್ರು. ಟಿಕೆಟ್ಗೆ ಹೋದಂಥ ಸಂದರ್ಭದಲ್ಲಿ ಹಿರಿಯ ನಾಯಕರೊಬ್ಬರು, ಕೆಂಪೇಗೌಡನ ಪೇಟ ಇಳಿಸೋಕ್ಕೆ ಬಂದಲ್ಲೋ ರೇವಣ್ಣ ಅಂತ. ಅದೇ ಕೆಂಪೇಗೌಡರ ಹೆಸರಲ್ಲೇ ನಾನು ಪ್ರಾರಂಭ ಮಾಡಿದ ಚುನಾವಣೆನ. ಕೆಂಪೇಗೌಡರ ಹೆಸರಿನಲ್ಲಿ ಕಬಡ್ಡಿ ತಂಡ ಕಟ್ಟಿ ಇಡೀ ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟಕ್ಕೆ ಯುವಜನತೆಯ ಸಂಘಟನೆ ತೋರಿಸಿದವನು ನಾನು. ಏನೇ ಮಾಡಿದ್ರು ನಾನು ಕೆಂಪೇಗೌಡರ ಹೆಸರಿನಲ್ಲೇ ಮಾಡಿದೆ. ಮಾಗಡಿಯಲ್ಲಿ ಕೆಂಪೇಗೌಡನ ಹೆಸರಿನಲ್ಲೇ ಮಾಗಡಿ ಕುಡಿಯೋ ನೀರು ತಗೊಂಡ್ಬಂದೆ. ಕೆಂಪೇಗೌಡ ಉದ್ಯಾನವನ ಮಾಡಿದೆ. ಈ ರೀತಿ ಒಂದು ಹೊಸ ಅಲೆ ಕ್ರಿಯೇಟ್ ಮಾಡೋದಕ್ಕೆ ನನ್ನ ಪ್ರಯತ್ನವನ್ನು ಮಾಡಿದೆ. ನನಗೆ ಆಶೀರ್ವಾದ ಸಿದ್ಧಗಂಗಡಿ ಶ್ರೀಗಳದು ಕೂಡ. ಏಕೆಂದರೆ ನಮ್ಮ ಮಾಗಡಿ ಒಂದು ರೀತಿ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಎಲ್ಲ ವರ್ಗದ ಜನರಿರುವಂಥ ಒಂದು ನಾಡು. ಆ ಜಾಗದಲ್ಲಿ ಎಲ್ಲರ ಒಲವು ಪಡೆಯೋದಕ್ಕೆ ನನ್ನ ಪ್ರಯತ್ನಕ್ಕೆ ಗೆಲುವು ಸಿಕ್ತು. ಎಲ್ಲರೂ ನನ್ನವರು ಅಂತ ತಗೊಳ್ಳೋವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆಗ ನಿಮ್ಮನ್ನು ಜನ ಏನು ಜಾತಿಯಿಂದ ಗುರುತಿಸ್ತಿರ್ಲಿಲ್ಲ ಸರ್, ನಿಮ್ಮ ನಾಯಕತ್ವದಿಂದನೇ ನೀವು ಬಂದ್ರಿ. ಅದೃಷ್ಟದ ಮಾತು ಹೇಳಿದೆ ನಾನು ಆರಂಭದಲ್ಲಿ. ನೀವು ವಿಶ್ವನಾಥ್ ಅವರು, ವಿರೂಪಾಕ್ಷಪ್ಪನವರು, ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದ್ರಿ. ಅವರ ಪ್ರಯತ್ನ ಮತ್ತು ಕಾಂಗ್ರೆಸ್ಸಿನ ಬೆಂಬಲದಿಂದ ಅವರು ಮುಖ್ಯಮಂತ್ರಿಗಳ ಸ್ಥಾನದವರೆಗೂ ಹೋದರು. ನಿನ್ನೆ ಹೌಸ್ನಲ್ಲಿ ಕೂಡ ಅದನ್ನು ಸಿದ್ದರಾಮಯ್ಯನವರು ವಿಶ್ವನಾಥ್ ಅವರಿಗೆ ಛೇಡಿಸಿದ್ದನ್ನು ತಾವು ನೋಡಿದಿರಿ. ಈ ಅದೃಷ್ಟದ ಆಟದಲ್ಲಿ ನಿಮಗೆ ಈಗ ನಾವು ಅವತ್ತು ಆ ಸ್ಥಾನದಲ್ಲಿ ಇಲ್ಲ ಅನ್ನುವಂಥ, ನೀವು ಅರ್ಹರಿದ್ದರೂ ಕೂಡ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮನ್ನು ಬಲ್ಲವರಿಗೆ ಕೊರಗಿರುತ್ತಲ್ಲ ಸರ್, ನಿಮಗೇನು ಅನ್ನಿಸ್ತದೆ? ನಾವು ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಬೇಕು ಅನ್ನೋ ಚಿಂತನೆ ಇರ್ತಕ್ಕಂಥವ್ರು. ನಾವು ಪ್ರಾರಂಭಕದಲ್ಲಿ ನಾವು ಅವತ್ತು ಸ್ಪ್ಲಿಟ್ ಆಯಿತು. ನನ್ನ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದು ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಡಿವೈಡ್ ಆದಾಗ ವಿದ್ಯಾರ್ಥಿ ನಾಯಕರಾಗಿ ಇಂದಿರಾ ಗಾಂಧಿಯವರು ಮತ್ತು ದೇವರಾಜ ಅರಸವ್ರನ್ನ ನಂಬಿ ರಾಜಕೀಯಕ್ಕೆ ಬಂದವರು ನಾವು. ಅಂದು ನಮ್ಮ ಪ್ರಯತ್ನ ಕೂಡ ಮಾಗಡಿನಲ್ಲಿ ಪ್ರಥಮವಾಗಿ ಯುವಕ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಮಾಡಿ ಗುಂಡೂರಾಯನ ಅಧ್ಯಕ್ಷರು ಮಾಡಿ ನಮ್ಮ ದೇವರಾಜ ಅರಸವ್ರನ್ನ ಕನ್ವೀನರ್ ಆಗಿದ್ದಾಗ ಮಾಗಡಿಗೆ ಕರೆಸಿ ಪಕ್ಷ ಕಟ್ಟಿದವ್ರು ನಾವು. ಜಾಫರ್ ಶರೀಫ್ ಅವ್ರಿಗೆ ಟಿಕೆಟ್ ಕೊಟ್ಟಂಥ, ಲೋಕಸಭೆಗೆ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಆಚೆ ಹೋದಾಗ ನಾವು ಜಾಫರ್ ಶರೀಫ್ ಅಂಥವ್ರನ್ನ ಕನಕಪುರದಿಂದ ಕಳಿಸೋದ್ರಲ್ಲೇ ಪ್ರಮುಖ ಪಾತ್ರ ವಹಿಸ್ತರು. ನಮಗೆ ಅಧಿಕಾರಕ್ಕಿಂತ ಪಕ್ಷದ ಚಿಂತನೆ ಜಾಸ್ತಿ. ಆ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರ ಕಾಲಘಟ್ಟ, ಅವರು ಬರುವಂಥ ಕಾಲಘಟ್ಟದಲ್ಲಿ ನಮ್ಮ ಪಕ್ಷನೂ ಸ್ವಲ್ಪ ಕ್ಷೀಣಿಸಿದ ಪರಿಸ್ಥಿತಿ ಇತ್ತು. ಮತ್ತು ಸಿದ್ದರಾಮಯ್ಯನವರ ಪರಿಸ್ಥಿತಿ ಕೂಡ ಅವರನ್ನು ಪಕ್ಷದಿಂದ ಹೊರ ಹಾಕುವಂಥ ಅವಮಾನ ಆಗಿತ್ತು. ಆ ಸನ್ನಿವೇಶವನ್ನು, ಆ ಸಮಯವನ್ನು ಉಪಯೋಗಿಸ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ ಸಿದ್ದರಾಮಯ್ಯನವರು ಬಂದರೆ ಒಂದು ಬಲ ಬರುತ್ತೆ, ಪಕ್ಷಕ್ಕೆ ಒಂದು ಗಟ್ಟಿಯಾದಂಥ ನಾಯಕ ಸಿಗ್ತಾರೆ, ಜೊತೆಗೆ ಪಕ್ಷದ ಸಂಘಟನೆ ಒಳ್ಳೆಯದಾಗತ್ತೆ,
ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ. ನಮಗೇನಾಗುತ್ತೆ ಅನ್ನೋ ಚಿಂತನೆ ನಮಗಿರಲಿಲ್ಲ. ಆದರೂ ರಾಜಕಾರಣದಲ್ಲಿ ಪಕ್ಷ ರಾಜಕಾರಣಕ್ಕಿಂತಲೂ ಈಗ ಅಧಿಕಾರ ರಾಜಕಾರಣದ ವ್ಯಾಪಕತೆ ಇದ್ದಾಗ ಅದನ್ನು ವಿಶ್ವನಾಥ್ ಅವರು ಎಕ್ಸ್ಪ್ರೆಸ್ ಮಾಡಿದರು, ನೀವು ಮಾಡಲಿಲ್ಲ. ನಿಜ. ಯಾಕೆಂದರೆ ನಾನು ನನ್ನ ರಾಜಕೀಯ ಜೀವನದಲ್ಲಿ ನನ್ನ ತಾಯಿ ಹೇಳೋರು, ಅದು ಯಾವ ರೀತಿ ಹೇಳೋರೋ ಗೊತ್ತಿಲ್ಲ, ನನ್ನ ಮಗ MLA ಆಗ್ತಾನೆ ಅಂತ. ನಾನಂತೂ MLA ಆಗ್ತೀನಿ ಅಂತ ಕರೆಸ್ಕೊಂಡವನಲ್ಲ. ಏನಿದ್ರು ಹೋರಾಟ ಮಾಡಿಕೊಂಡು ಪಕ್ಷದ ಬಗ್ಗೆ ದುಡಿಬೇಕು ಅಂದ್ಕೊಂಡಿದ್ದವನು. ಯಾಕೆಂದರೆ ಕ್ಷೇತ್ರದ ಪರಿಸ್ಥಿತಿ ನನಗೆ ಗೊತ್ತಿತ್ತು. ಅಂಥ ಸಮಯದಲ್ಲಿ ನನಗೆ ಪಕ್ಷ ಟಿಕೆಟ್ ಕೊಟ್ಟು ನನಗೆ ಗೆಲ್ಲಿಸಿ ಪ್ರಥಮವಾಗಿ ಮಂತ್ರಿನೂ ಮಾಡೋದಂಥದ್ದು ಆ ಪಕ್ಷದ ಋಣ ತೀರಿಸ್ಬೇಕಲ್ಲ. ನನ್ನ ಚಿಂತನೆ ಈ ರೀತಿ. ಅದರಿಂದ ನನ್ನ ಅಧಿಕಾರಕ್ಕಿಂತ ಪಕ್ಷ ಬೇಕು ಅನ್ನೋದು ನಮ್ಮ ಆಸೆ. ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದ್ವಿ. ಅದು ನನಗೆ ಸಂತೋಷ ತಂದಿದೆ. ಯಾಕೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನ್ನಂಥವನು ಒಬ್ಬ MLA ಆಗ್ಬೋದು, ಮಂತ್ರಿ ಆಗ್ಬೋದು, ಸ್ಟೇಟಲ್ಲಿ ಒಬ್ಬ ಸಮಾಜದ ಉತ್ತಮ ನಾಯಕ ಮತ್ತು ರಾಜ್ಯದ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಆಗುವಂಥ ಒಂದು ಅವಕಾಶ ಸಿಗ್ತಲ್ಲ, ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಅಧಿಕಾರ ಇರಲಿ ಇಲ್ಲದವಾಗಲಿ ನನಗೆ ನನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಕ್ಕೆ ಕಾಂಗ್ರೆಸ್ಸಿಂದ ಸಹಾಯ ಆಗಿದೆ. ಅಧಿಕಾರ ಇರುತ್ತೆ, ಅಧಿಕಾರ ಹೋಗುತ್ತೆ. ಒಂದು ತೆಂಗಿನ ಮರ ಹಾಕಿದ್ರು ನಾವು ಆ ತೆಂಗಿನ ಗರಿ ಬಿದ್ದಾಗ ಅಲ್ಲಿ ಕುರುವಿರುತ್ತೆ. ಆ ರೀತಿ ಕೆಲಸಗಳನ್ನು ಮಾಡಿ ಅದು ಉಳಿದ್ರೆ ನಮ್ಗೆ ಹೆಸರು ಬರುವಂಥ ಚಿಂತನೆ ನನ್ನದು. ನಾನೇ ಅಧಿಕಾರದಲ್ಲಿರಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಆ ರೀತಿ ಬಂದಿದ್ದು ನಿಜ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಕೂಡ ಚರ್ಚೆ ಆಗ್ತಾಯಿಲ್ಲ ಅಂತಲ್ಲ. ನನಗೂ ನನ್ನ ಮಕ್ಕಳು, ನನ್ನ ಶ್ರೀಮತಿ ಎಲ್ಲರೂ ಕೇಳ್ತಾರೆ, ನನ್ನ ಆತ್ಮೀಯರು ಕೇಳ್ತಾರೆ, ನಿಮಗೆ ಆಗಬೇಕಾಗಿತ್ತು ಅಂತ. ಇದು ಸಮಯ, ಸಂದರ್ಭ, ಸನ್ನಿವೇಶ. ಈಗ ಒಬ್ಬ ಮುಖ್ಯಮಂತ್ರಿ ಒಂದು ಸಮಾಜದವ್ರು ಇದ್ದಂಥ ಸಮಯದಲ್ಲಿ ಆ ಸಮಾಜದವ್ರು 6-7 ಜನ MLAಗಳು ಮಂತ್ರಿಗಳಿದ್ದೇ ಇರ್ತಾರೆ. ಆದರೆ ವಿಭಿನ್ನವಾದಂಥ ರಾಜಕೀಯವನ್ನು ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ. ಅದು ಒಂದು ಪ್ರಯೋಗ ಅಂದ್ಕೊಳ್ಳೋದು. ಸರ್, ಅವರು ಮಾಸ್ ಲೀಡ್ ಆಗೋದ್ರ ಜೊತೆಗೆ ಜಾತೀಯ ನಾಯಕರು ಆದರು. ಸರ್, ನೀವೆಲ್ಲ ರಾಜಕೀಯ ನಾಯಕರಾದ್ರಿ, ಅದರ ಮಾಸ್ ಲೀಡರಾಗಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳದೆ ಇರೋದಕ್ಕೆ ವೈಯಕ್ತಿಕ ಚರಿಷ್ಮಾ ಕಾರಣ ಅಂತಿರೋ, ಅದಕ್ಕಾಗಿ ಬೇರೆ ರೀತಿ ರಾಜಕಾರಣದ ಆಟಗಳನ್ನ ಆಡ್ಬೇಕಂತಿರೋ? ಇಲ್ಲ, ಅದು ಆ ರೀತಿ ಏನಿಲ್ಲ. ಇನ್ನು ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ನಾಯಕನಾಗಿ ಬೀದರ್ನಿಂದ ಹಿಡಿದು ಚಾಮರಾಜನಗರ ಇರ್ಬೋದು, ಅಥಣಿ ಇರ್ಬೋದು, ಯಾವುದೇ ಇರ್ಬೋದು, ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ 20-25 ಜನನ ಗುರುತಿಸಿ ಮಾತಾಡೋಷ್ಟು ಬೆಳೆದಿದ್ದೇನೆ. ನನಗೆ ಕಾಂಟ್ಯಾಕ್ಟ್ಸ್ ಇದೆ. ಅದರಲ್ಲೇನಿಲ್ಲ, ಜನನಾಯಕನಾಗುವಂಥ ಎಲ್ಲ ಲಕ್ಷಣಗಳು ಇದೆ. ಅದು ಅಧಿಕಾರ ಇದ್ದರೆ ಮಾತ್ರ. ಅಧಿಕಾರ ಇದ್ದಾಗ ಗೋಣಿ ಚೀಲದಲ್ಲಿ ಶರ್ಟ್ ಹಾಕ್ಕೊಂಡ್ರೂ ಭಾಳ ಸುಂದರವಾಗಿ ಕಾಣ್ತಾರೆ. ಅಧಿಕಾರ ಇಲ್ಲದಾಗ ಒಳ್ಳೆ ಸೂಟ್ ಹಾಕ್ಕೊಂಡ್ರು, ಸುಂದರವಾದಂಥ ಡ್ರೆಸ್ ಹಾಕ್ಕೊಂಡ್ರೂ ಅದು ಗಮನ ಆಗ್ತದೆ. ಆ ರೀತಿ ನಡೀತಾವೆ ಇವೆಲ್ಲ. ಸರ್, ಪಕ್ಷದ ಸಿದ್ಧಾಂತಗಳು ದೂರ ಸರಿದು ಅಹಿಂದ ಮತ ರಾಜಕಾರಣ ಆರಂಭ ಆದಮೇಲೆ ಜನರಲ್ಲಿ ಒಂದು ಅವೇರ್ನೆಸ್ ಬಂದದ್ದಕ್ಕೆ ಕಾಂಗ್ರೆಸ್ ಪಕ್ಷ ಬಂತು ಅಧಿಕಾರಕ್ಕೆ ಅಂತಾರೆ ಸರ್. ಅದು ನಿಜನಾ? ಇಲ್ಲ, ಅಹಿಂದ ಆ ಕೂಗು ಸಿದ್ದರಾಮಯ್ಯನವರು ತಂದರು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರು ಒತ್ತು ಕೊಟ್ಟರು ಅಂತ ಹೇಳ್ಬೋದು. ಇವತ್ತು ಹಿಂದೆ ದೇವರಾಜ ಅರಸವ್ರ ಕಾಲದಲ್ಲೇ ಈ ಪ್ರಯೋಗ ಪ್ರಾರಂಭ ಆಯಿತು ಕರ್ನಾಟಕ ರಾಜ್ಯದಲ್ಲಿ. ಅದು ಇದು ಒಂಥರ ಸೈಲೆಂಟಾಗಿ ಬರ್ತಾಯಿತ್ತು. ಅದಕ್ಕೆ ಪ್ರಚಾರ ಸಿಕ್ಕಿ ಅದು ಗಟ್ಟಿ ಆಗೋವಂಥ ಸಂದರ್ಭ ಬಂದಿದ್ದು ಸಿದ್ದರಾಮಯ್ಯನವ್ರ ಕಾಲ. ಅದಕ್ಕೆ ನಾವೆಲ್ಲ ಪೂರಕವಾಗಿ ಎಲ್ಲರೂ ಸೇರ್ಕೊಂಡು ಅಂದ್ರೆ ಪೊಲಿಟಿಕಲಿ ಅದು ಅನಿವಾರ್ಯ ವಾತಾವರಣ ಕೂಡ ಇತ್ತು ಸರ್. ಯಾಕಂದ್ರೆ ಜಾತಿ ರಾಜಕಾರಣದ ಅರ್ಭಟ ಆರಂಭ ಆದಾಗ ಅವರು ಅಹಿಂದ ಅಸ್ತ್ರವನ್ನು ಬಳಸಿದರು. ಅಲ್ಲ, ಈಗ ನೀವು ಯಾವುದೇ ರಾಜ್ಯ ತಗೊಳ್ಳಿ, ಕೇರಳ ತಗೊಳ್ಳಿ, ತಮಿಳುನಾಡು ತಗೊಳ್ಳಿ, ನಮ್ಮ ದಕ್ಷಿಣ ಭಾರತದ ರಾಜಕೀಯ ಚಿತ್ರಾಂಗ ತಗೊಂಡಾಗ ಎಲ್ಲ ಕಡೆಯೂ ಈ ವ್ಯವಸ್ಥೆ, ರಾಜಕೀಯ ಸಮಾಜದ ಧ್ರುವೀಕರಣಗಳು ಆಗ್ತಾನೆ ಇವೆ. ಈಗ DMK, PMK, ಈ ರೀತಿ ಒಂದೊಂದು ಗ್ರೂಪ್ಗಳು ಫಾರಮ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೇರಳದಲ್ಲಂತೂ 10 ಗ್ರೂಪ್ಗಳು, ಕಮ್ಯುನಿಟಿ ಗ್ರೂಪ್ಗಳು ಆಗಿವೆ. ಅಷ್ಟು ಏಕೀಕೃತವಾಗಿ ಆಗಿಲ್ಲ ಇಲ್ಲಿ. ಆದರೂ ಒಂದು ಸಂಘಟನೆಯಿಂದ ಜನಸಮೂಹದಲ್ಲಿ ಒಂದು ಬೆಳವಣಿಗೆ ಆಗಿದ್ದು ನಿಜ. ಈ ಮೇಲ್ವರ್ಗದ ರಾಜಕಾರಣದ ಅಟ್ಟಹಾಸ ಕೂಡ ಈ ಅಹಿಂದದ ಮತ ಕ್ರೋಢೀಕರಣ ಮತ್ತು ಅಧಿಕಾರವನ್ನು ನೋಡಿ ಸಹಿಸಿಕೊಳ್ಳದೇ ಇರುವಂಥ ಮನಸ್ಥಿತಿ ಇದೆಯಂತೆ ರಾಜಕಾರಣದಲ್ಲಿ. ಅದನ್ನೇ ಸಮತೋಲನ ಮಾಡ್ಕೊಳ್ಬೇಕು ನಾವು ಯಾವತ್ತೂ ಕೂಡ. ಯಾರು ಅಧಿಕಾರ ಪಡ್ಕೊಂಡವ್ರು ಮಾಡ್ಬೇಕು ಸರ್, ಅಥವಾ ಅವ್ರು ಮಾಡ್ಬೇಕು ಹೋಗ್ಬೇಕಾ? ಮೇಲ್ಜಾತಿಯವ್ರು ಮಾಡ್ಕೋಬೇಕಾ ಅಧಿಕಾರದಲ್ಲಿ? ಈಗ ಉದಾಹರಣೆಗೆ
ನಾವು ಅಧಿಕಾರದಲ್ಲಿ ಕಾಂಗ್ರೆಸ್ ಬಂದಿದೆ. ಆದರೆ ಬೇಸಿಕಲಿ ನಾವು ಅಹಿಂದನ ಸಂಘಟನೆ ಮಾಡಿದ್ದೇವೆ, ಅಹಿಂದನೇ ಆಯಿತು ಅಂತಕ್ಕಂಥ ಮಾತಿದೆ. ಆದರೆ ಪ್ರಬಲವಾದಂಥ ಸಮುದಾಯವಾದಂಥ ವೀರಶೈವರ ಪ್ರಮುಖ ಲೀಡರು ನಮ್ಮಲ್ಲಿದ್ದಾರೆ. ಈ ಭಾಗದ ಒಕ್ಕಲಿಗರಲ್ಲೂ ಪ್ರಮುಖವಾದಂಥ ಲೀಡರ್ಸು ನಮ್ಮಲ್ಲಿದ್ದಾರೆ. ಯಾರನ್ನು ಕಡೆಗಣಿಸಿದ್ದಾರೆ, ಎಲ್ಲರನ್ನೂ ಒಳಗೊಂಡಂತೆ ರಾಜಕೀಯ ಮಾಡಿದಾಗ ಮಾತ್ರವೇ ಅಧಿಕಾರ ನಡೆಸೋಕ್ಕೆ ಸಾಧ್ಯ ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ನೀವೀಗ ಹಿಂಗೆ ಹೇಳ್ತೀರಿ, ಆ ಮೇಲ್ಜಾತಿಯವರು ಅಧಿಕಾರದಲ್ಲಿದ್ದಾಗ ಅವರು ಕೆಳಜಾತಿಯವ್ರಿಗೆ ಗೌರವಿಸಿದರೆ ಡೆಮೋಕ್ರಸಿಯಲ್ಲಿ ಇಂಥ ಪ್ರಸಂಗ ಬರ್ತಿರ್ಲಿಲ್ಲ ಅಂತ ನನಗನ್ನಿಸ್ತದೆ. ಇಲ್ಲ, ಅವರು ಕೂಡ ಕಡೆಗಣಿಸೋಕ್ಕೆ ಆಗೋದೇ ಇಲ್ಲ, ಕಡೆಗಣಿಸಿಲ್ಲ. ಕಡೆಗಣಿಸಿದ್ರೆ ಅದರ ಪರಿಣಾಮಗಳನ್ನ ಅನುಭವಿಸಿರ್ತಾರೆ. ಈ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ರಾಜಕೀಯ ಸಿಸ್ಟಮ್ನಲ್ಲಿ. ನಾವು ನೋಡ್ಕೊಂಡು ಬನ್ನಿ, ನೀವು ಎಲ್ಲಿಂದನೂ ಆಗಲಿ. ಈಗ ನಿಜಲಿಂಗಪ್ಪನವರಾದರೂ ಕೂಡ ಅಲ್ಲಿಂದ ನಾವು ಕಂಡಿರ್ತಕ್ಕಂಥದ್ದು. ಆವಾಗಲೂ ಕೂಡ ಬೇರೆ ಬೇರೆ ಸಮಾಜದವರೆಲ್ಲ ಈಗ ಪ್ರಥಮ 9 ಮುಖ್ಯಮಂತ್ರಿಗಳಿದ್ದಂಥ ಕ್ಯಾಬಿನೆಟಲ್ಲಿ ಟಿ ಮರಿಯಪ್ಪನವರು ಫೈನಾನ್ಸ್ ಆ್ಯಂಡ್ ಹೋಮ್ ಮಿನಿಸ್ಟರ್ ಆಗಿದ್ದಂಥವ್ರು. ಇವೆಲ್ಲ ನಡ್ಕೊಂಡು ಬಂದಿದೆ ರಾಜ್ಯ. ನಾನು ನಮ್ಮ ಸಮಾಜದವರೇ ಅಂತ ಹೇಳಿದ್ರು. ಎಲ್ಲ ಸಮಾಜದ ಪ್ರಮುಖ ಬಸವಲಿಂಗಪ್ಪ ಎಂಥ ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜ ಅರಸವರು. ಆದರೆ ಅದಕ್ಕೆ ಪೂರಕವಾದಂಥ ಎಲ್ಲ ಕಾರ್ಯಗಳಲ್ಲಿ ಕೈ ಜೋಡಿಸ್ತಾ ಇದ್ದವರು ಯಾರು, ಈ ಚಿಂತನೆಗಳು ಕೊಡ್ತಿದ್ದವರು. ಥಿಂಕ್ ಟ್ಯಾಂಕ್ ಹೇಗಿರುತ್ತೆ ಇವೆಲ್ಲ ನೋಡಿದಾಗ ಯಾವುದೇ ಸಮಯದಲ್ಲೂ ಕೂಡ ಇದು ನಡ್ಕೊಂಡು ಬಂದರು. ಈ ರಾಜಕಾರಣದ ಸಾರ್ವಜನಿಕ ಮುಖ ಇದೆಯಲ್ಲ ಸರ್, ಇಷ್ಟು ವೈಯಕ್ತಿಕ ರಾಗದ್ವೇಷಗಳಿಗೆ ಬರೋದು, ಅಹಿತಕರ ಈಗ ಸ್ಕ್ಯಾಂಡಲ್ಗಳು, ಸೆಕ್ಸ್ ಸಿಡಿಗಳು, ಹನಿ ಟ್ರ್ಯಾಪ್ಗಳಂಥ ಪ್ರಸ್ತಾವನೆ ಸಾರ್ವಜನಿಕ ಬದುಕಿನಲ್ಲಿ ಬರೋದು ಅಷ್ಟು ಸಮಂಜಸ ಅಲ್ಲ ಅಂತ ಅನ್ಸಂಗಿಲ್ಲ ಸರ್? ಖಂಡಿತ ಅನ್ನಿಸ್ತಾ ಇದೆ. ಪ್ರಶ್ನೆನೇ ನಿಮ್ಮ ಪ್ರಶ್ನೆಗೆ ನನಗೆ ಉತ್ತರ ಕೊಡೋಕ್ಕೂ ಕೂಡ ಬೇಜಾರಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ಪರ್ಸನಲ್ ಅಸಾಸಿನೇಷನ್ ಇರ್ತಿರ್ಲಿಲ್ಲ. ರಾಜಕೀಯವಾಗಿ ಪಕ್ಷದ ರಾಜಕಾರಣ ಸೈದ್ಧಾಂತಿಕವಾಗಿ ಚರ್ಚೆ ಮಾಡೋರು, ಆಚೆ ಬರ್ತಾ ನಗ್ನಗ್ತಾ ಬರೋರು. ಈಗ ನೆಹರು ಅವರೇ ತಗೊಳ್ಳಿ, ನೆಹರೂಜಿ ಎಂತೆಂಥ ನಾಯಕರನ್ನ ಬೆಳೆಸೋದಕ್ಕೆ ಚುನಾವಣೆಯಲ್ಲಿ ಅವರು ಮಾತಾಡಿರೋ ಮಾತುಗಳು ಇವತ್ತು ನಮಗೆ ಅವ್ರ ಪುಸ್ತಕಗಳು ಓದಿದ್ರೆ ಗೊತ್ತಾಗುತ್ತೆ. ಅವ್ರು ಮಾಡಿರ್ತಕ್ಕಂಥದ್ದು ವಿರೋಧ ಪಕ್ಷ ಇರಬೇಕು, ವಿರೋಧ ಪಕ್ಷವರು ಕೂಡ ನಮಗೆ ರಾಜಕೀಯದಲ್ಲಿ ನಮ್ಮ ಹೌಸ್ನಲ್ಲಿ ಇರಲಿ ಅಂತ ಇವರೇ ಇಂಡೈರೆಕ್ಟ್ಲಿ ಗೆಲ್ಲಿಸ್ತಿದ್ರಂತ ಸರ್. ಹೌದು, ಇದು ವಾಜಪೇಯಿ ಅವರಿಗೆ ಸಪೋರ್ಟ್ ಮಾಡ್ತಿದ್ರಂತೆ. ಇವೆಲ್ಲ ನಡೆದಿದೆ. ಇದೆಯಲ್ಲ ಇತಿಹಾಸ ಗೊತ್ತಿದ್ದವ್ರು ಇತಿಹಾಸವನ್ನು ನಡೆಸ್ಬೋದು, ವಿಷಯವನ್ನು ಉಳಿಸ್ಬೋದು. ಈಗಿನ ಕಾಲದವ್ರು ಇತಿಹಾಸನೇ ಮಾತಾಡೋದಿಲ್ಲ, ಇತಿಹಾಸದ ಬಗ್ಗೆ ಚರ್ಚೆನೇ ಇಲ್ಲ, ಹೇಗೆ ಬಂದ್ವಿ ಅನ್ನೋದ್ರ ಬಗ್ಗೆ ಚಿಂತನೆ ಇಲ್ಲ. ಆಗಾದಾಗ ಕಷ್ಟ. ಆಮೇಲೆ ಅದರಲ್ಲೂ ಇವತ್ತು ನಾವು ಯಾಕೆ ಇದ್ದೀವಪ್ಪ ರಾಜಕೀಯದಲ್ಲಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ್ತೀಚಿನ ದಿನಗಳ ರಾಜಕೀಯ ಅಂತೂ ಅವ್ರಿಗೆ ನಮ್ಮ ಅಭದ್ರತೆ ಕಂಡು ಬಂದಂಥ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಇವುಗಳನ್ನ ಪ್ರಾರಂಭ ಮಾಡ್ತಾಯಿದ್ದಾರೆ. ಇದು ತಪ್ಪಾಗ್ತದೆ. ಅಂದರೆ ಅಧಿಕಾರ ಉಳಿಬೇಕು, ಅಧಿಕಾರ ಪಡಿಬೇಕನ್ನೋ ಕಾರಣಕ್ಕೆ ಈ ರೀತಿಯ ವಾಮಮಾರ್ಗವನ್ನು ರಾಜಕಾರಣದಲ್ಲಿ ಪ್ರಯೋಗ ಮಾಡೋದ್ರಿಂದ ಸಾರ್ವಜನಿಕರಲ್ಲಿ ಭಾಳ ತಪ್ಪು ಅಭಿಪ್ರಾಯ, ಅಗೌರವ ಹೆಚ್ಚಾಗ್ತದೆ ಸರ್. ಇವೆಲ್ಲ ತಾತ್ಕಾಲಿಕ, ಇವೆಲ್ಲ ಹೋಗ್ತವೆ. ಆದರೆ ಅದು ಬಂದಾಗ ನಡೆದಂಥ ಘಟನೆಗಳು ನೋಡಿದಾಗ ಭಾಳ ನೋವಾಗುತ್ತೆ. ನಾನು ಹಿಂದೆ ನಾಗರತ್ನಮ್ಮ ಸ್ಪೀಕರ್ ಇದ್ದಾಗ ಯಾರಿಗಾದರೂ ಛೇಡಿಸ್ಬೇಕು ಅಂದರೆ ನೀನು ಮಾತಾಡಪ್ಪ ಅಂತ ಹೇಳಿ ಮಾತಾಡಿಸಿರೋದನ್ನೆಲ್ಲ ಕಂಡಿದ್ದೇವೆ ನಾವು. ಇವೆಲ್ಲ ಏನಕ್ಕೆ ಬರೀ ಅಲ್ಲಿ ಒಂದು ಚರ್ಚೆ ಆಗಿ ಅದರಿಂದ ತಿರುಳು ಬರಲಿ ನಾವು ನಡೀತಿತ್ತು. ಈಗ ಹಂಗಲ್ಲ, ಚರ್ಚೆಗೆ ಪೂರಕವಾಗಿ ಒಬ್ಬನ ಮುಗಿಸ್ಬೇಕು ಅನ್ನೋ ಚರ್ಚೆಗಳೇ ನಡೆಯುವಂಥ ಪರಿಸ್ಥಿತಿ ಬರ್ತದೆ. ಚರ್ಚೆ ಏನು ಮಾಡ್ತೀರಿ ಸರ್? ಈ ಥರ ಕೆಟ್ಟದಾಗಿ ವರ್ತನೆ ಮಾಡಿ ಕಮಾಂಡೋಗಳ ಕಡೆಯಿಂದ ಹೊರಗೆ ಹಾಕ್ಸ್ಕೊಳ್ಳೋದು ಎಷ್ಟು ಅಸಹ್ಯ. ನೀವು ಒಬ್ಬೊಬ್ಬ ಶಾಸಕರು 3-4 ಜನರ ಪ್ರತಿನಿಧಿಗಳಾಗಿರ್ತೀರಿ. ಪರಿಸ್ಥಿತಿ ಹೇಗಿದೆ ಅಂದರೆ, ಮೊದಲು ಅವರು ಶಾಸನಸಭೆಯಲ್ಲಿ ಹೇಗೆ ನಡೆಸ್ಕೊಳ್ಬೇಕು, ಹೇಗೆ ನಡೀಬೇಕು ಅನ್ನೋದ್ರ ಬಗ್ಗೆನೇ ಚರ್ಚೆ ಆಗಬೇಕು. SM ಕೃಷ್ಣ ಅವರು ನಮಗೆ ಅವರ ಒಂದು ತಿಳುವಳಿಕೆ ಕರೆಸಿ ಯಾರು ಮಾತಾಡದೇ ಇದ್ದರೆ 4 ಗಂಟೆ ಮೇಲೆ ಟೀ ಕೊಟ್ಟು ರೂಮಲ್ಲಿ ನೀವು ಇವತ್ತು ಅವಕಾಶ ಕೊಡ್ತೀನಿ ಮಾತಾಡಿ. ಸ್ಪೀಕರ್ ಆಗಿದ್ದಾಗ ಅಂಥ ನಾಯಕರುಗಳು ನಮಗೂ ಬೇಕು ಅಂತ ಹೇಳೋರು ಬೇಕು. ಆಮೇಲೆ ಪ್ರಥಮವಾಗಿ ಬಂದಿರುವಂಥವ್ರಿಗೆ ಅವಕಾಶಗಳನ್ನ ಕಲ್ಪಿಸ್ಬೇಕು ಮತ್ತು ಅವ್ರನ್ನ ಸ್ಲಬ್ ಮಾಡಬಾರ್ದು, ಅವ್ರಿಗೆ ಬಿಡಬೇಕು. ಬಟ್ ಅವ್ರಿಗೂ ಹೇಳಬೇಕು ಲೈಬ್ರರಿ ಇದೆ. ಯಾರು ಸ್ವಾಮಿ ಲೈಬ್ರರಿಗೆ ಹೋಗ್ತಾರೆ? ಹಿಂದಿನವರ ರೆಕಾರ್ಡ್ಗಳು ತೆಗೆದು ಓದಿದ್ರೆ ಎಷ್ಟೋ. ಲೈಬ್ರರಿಗೆ ಹೋಗೋದಿರಲಿ ಸರ್, ದಿನಪತ್ರಿಕೆಗಳನ್ನ ಓದಲಾರ್ದೆ ಬಂದಿರ್ತಾರೆ. ಅವ್ರ ಬಗ್ಗೆ ಬಂದಿದ್ರು ಓದಿರ್ತಾರೆ ಅಷ್ಟೇ. ನೀವು ಭಾಳ ದೂರ ಹೋದ್ರಿ. ಪಟೇಲ್ರ ಕಾಲದ ರಾಜಕಾರಣ, ಅರಸು ಕಾಲದ ರಾಜಕಾರಣ ಹೇಳ್ತಾ ಇದ್ದೀರಿ ನೀವು.
ನಾವೆಲ್ಲ ಅದು ನೋಡೋಕ್ಕೋಸ್ಕರ ಹೋಗ್ತಿದ್ದೆ ನಾವು. ಹೌಸ್ನಲ್ಲಿ ಎಷ್ಟು ಚೆನ್ನಾಗಿ ಮಾತಾಡೋ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ, ಭಾಳ ಹಿಂದೆ ಏನೆಲ್ಲ ಈ ಉದ್ದುದ್ದ ಭಾಷಣ ಮಾಡೋರು ನೋಡಿದ್ದೇವೆ. ತೀಕ್ಷ್ಣವಾಗಿ ಚುಟುಕದಲ್ಲಿ ಉತ್ತರ ಕೊಟ್ಟು ಅದರಲ್ಲಿ ಹತ್ತಾರು ಅರ್ಥ ಬರುವಂಥ ಭಾಷಣಕಾರರು ಅಂತ ಹೇಳಿದ್ರೆ ಜೆ ಎಚ್ ಪಟೇಲ್ರು. ನಾನು ಅದನ್ನೇ ಹೇಳಮಿದ್ದೆ, ಈಗೇ ನೀವು ಈ ಹನಿ ಟ್ರ್ಯಾಪ್ಗಳು ಅದಾವಲ್ಲ ಸರ್, ಇದೆಲ್ಲ ನೀ ಏನು ಹೇಳ್ತಿ, ಅದು ಮದಿರೆ ಮಾನಿನಿ ನನ್ನ ವೈಯಕ್ತಿಕ ಅಂತ ಅಂದು ಆ ವಿಷಯಕ್ಕೆ ಕತ್ತರಿಸಿ ಹಾಕಿದ್ರು ಅವರು. ಅದೊಂದೇ ಅಲ್ಲ, ಒಂದು ಇಂಟರ್ವ್ಯೂನಲ್ಲಿ ಇವತ್ತು ಮಾಜಿ ಲೋಕಸಭಾ ಮೆಂಬರ್ ನಮ್ಮ ತೇಜಸ್ವಿನಿ ಬೆಂಗಳೂರಲ್ಲಿ ಹೆಣ್ಮಕ್ಳದು ಇದು ನಡೀತಾ ಇದೆ ಶೋ, ಬ್ಯೂಟಿ ಕಂಟೆಸ್ಟ್ ನಡೀತಾ ಇದೆ. ಅವರೆಲ್ಲ ಅರ್ಧ ಇದನ್ನು ಬಾಡಿ ತೋರಿಸ್ತಾರೆ ಅಂದಾಗ, ಏನಮ್ಮ ನೀವು ತೋರಿಸೋರು ಅವರಿರೋವಾಗ ನೋಡೋರ್ಗೆ ಯಾಕಮ್ಮ ಹೇಳ್ತೀಯ ನೀನು ಅಂತ ಹೇಳಿದಂಥ ವ್ಯಕ್ತಿ. ಆಮೇಲೆ ಅದೊಂದೇ ಅಲ್ಲ, ಅದನ್ನು ನಾವು ಕೆಟ್ಟದಾಗಿ ತಗೊಳ್ಳೋದಲ್ಲ, ವಾಸ್ತವಾಂಶವನ್ನು ಚಾಟಿ ಹೊಡೆದು ಮಾತಾಡೋ ರೀತಿ ಮತ್ತು ಒಂದು ಮಾತಿನಲ್ಲಿ 10 ಅರ್ಥ ಬರೋ ರೀತಿಯಲ್ಲಿ ಸಮಾಜಕ್ಕೆ ಒಳಿತಾಗುವಂಥ ಮಾತುಗಳು, ಅವರ ಮಾತುಗಳಲ್ಲಿ ಭಾಳಷ್ಟು ಅರ್ಥ ಇರ್ತಿತ್ತು. ಛೇಡಿಸಿದ್ರೂ ಕೂಡ ಅದು ನೋವಾಗುವಂಥವಲ್ಲ, ವಾಸ್ತವಾಂಶ ಅರ್ಥವಾಗುವಂಥವು. ಅದು ಆವಾಗಿನ ಪಾರ್ಲಿಮೆಂಟರಿಯನ್ ಎಲ್ಲರೂ ಹಂಗೆ ಇದ್ರಲ್ಲ, ಭಾಳ ಜನ. ರಮೇಶ್ ಕುಮಾರ್ ಅವರು ಸ್ಪೀಕರ್ ಆದ ಕಾಲಕ್ಕೂ ಆ ವಾತಾವರಣ ಇತ್ತು. ಟಿ ಚಂದ್ರಶೇಖರ್, ಮುಗೇನಹಳ್ಳಿ ಶಿವಪ್ಪ, ಗೋಪಾಲ್ ಗೌಡರು, ರೈತ ಸಂಘದ ನಂಜುಂಡ ಸ್ವಾಮಿ ಅವರು ನಮ್ಮ ಜೊತೆ, ನಾವೆಲ್ಲ ಅವ್ರ ಜೊತೆಲಿ ಇದ್ದೀವಿ. ಅವರೆಲ್ಲ ಅವ್ರನ್ನ ನಾವು ಪಾರ್ಲಿಮೆಂಟೇರಿಯನ್ ಅಂತೀವಿ. ಈಗಿರೋರನ್ನ ನಾವು ಏನು ಅನ್ಬೇಕು ಆ ಪದನೇ ಸಿಗ್ತಾ ಅಲ್ಲ ಸರ್. ಅವ್ರ ವಿಷಯ ಮಾತಾಡೋಕ್ಕೆ ತಡವರಿಸ್ತಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಅವರ ಸಮಾಜವಾದಿ ಚಿಂತನೆ ಮತ್ತು ಅಧ್ಯಯನಶೀಲ ರಾಜಕಾರಣದಿಂದ ಇಡೀ ಇದನ್ನೇ ಸಭೆಯನ್ನೇ ಆಕ್ರಮಿಸ್ಕೊಂಡು ಬಿಡ್ತಾರೆ ಹೌಸನ್ನು. ಸಿದ್ದರಾಮಯ್ಯನವ್ರು ನಿಂತರೆ ಯಾರೂ ಕೂಡ ಅವರ ಮಾತನ್ನು ನಿಲ್ಸೋಕ್ಕಾಗಲ್ಲ. ಕೇಳಬೇಕು, ವಿರೋಧದಲ್ಲಿದ್ದರೂ ಕೇಳಬೇಕು ಅನಿಸುತ್ತೆ ಹೊರತು ಮಧ್ಯ ಬಾಯಿ ಹಾಕಿದ್ರೆ ಆಭಾಸ ಮಾಡ್ಕೊಳ್ತಾ ಇರೋವಂಥದ್ದು ಅನೇಕ ವಿಷಯಗಳು ಬರ್ತಾಯಿವೆ, ನೋಡ್ತಾ ಇದ್ದೀವಿ. ಯಾಕೆಂದರೆ ಓದ್ತಾರೆ, ಓದಿ ಬಂದು ತಯಾರಾಗಿ ಬರ್ತಾರೆ. ಕೆಲವು ಜನ ತಯಾರಾಗಿ ವಿರೋಧ ಪಕ್ಷದ ನಾಯಕರಾಗ್ತಾರೆ, ತಯಾರಾಗೇ ಬರಲ್ಲ. ವಿರೋಧ ಪಕ್ಷದ ನಾಯಕ ಮತ್ತು ಮುಖ್ಯಮಂತ್ರಿ ಇಬ್ಬರೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಈ ರಾಜ್ಯ ನಡಿಬೇಕಾದ್ರೆ ವಿರೋಧ ಪಕ್ಷ ಕೂಡ ಅಷ್ಟೇ ಪ್ರಾಮುಖ್ಯತೆಯಿಂದ ಕೆಲಸ ಮಾಡಬೇಕು. ಅವಾಗ ಯಡಿಯೂರಪ್ಪನವರು ಕೂಡ ಆ ಕೆಲಸವನ್ನು ಸಮರ್ಥವಾಗಿ ಮಾಡಿದರು, ಅಪೋಸಿಷನ್ ಲೀಡರ್ ಇದ್ದಾಗ. ಸರ್, ಈ ರಾಜಕೀಯ ಸಂದರ್ಭದಲ್ಲಿ ಈ ರಾಜಕೀಯ ಭ್ರಷ್ಟಾಚಾರವನ್ನು ಹೊರತುಪಡಿಸಿ ಇವತ್ತು ಭ್ರಷ್ಟಾಚಾರ ಇಶ್ಯೂ ಆಗ್ತಾ ಇಲ್ಲ ಸರ್. ರಾಜಕೀಯ ನಾಯಕರುಗಳ ನಡೆ ಇದೆಯಲ್ಲ, ಆ ಬಿಹೇವಿಯರ್ ಮತ್ತು ಅಧಿಕಾರ ಕಾರಣದಿಂದಾಗಿ ಬೇರೆ ಬೇರೆ ವಿಷಯಗಳನ್ನು ಬಳಸಿಕೊಳ್ಳೋ ಕೀಳು ಅಭಿರುಚಿ ಇದೆಯಲ್ಲ, ಇದು ಹೋಗಲಿಲ್ಲ ಅಂದ್ರೆ ರಾಜಕಾರಣ ಎತ್ತ ಸಾಗ್ಬೋದು ಅಂತ ನಿಮಗೆ ಅನ್ನಿಸ್ತದೆ? ಈಗ ರಾಜಕೀಯ ಉನ್ನತ ಮಟ್ಟದಲ್ಲಿ ನಡೀತಾ ಇಲ್ಲ, ಕೀಳು ಮಟ್ಟದ ರಾಜಕೀಯ ಪ್ರಾರಂಭ ಆಗೋಗ್ಬಿಟ್ಟಿದೆ. ಇವ್ರನ್ನೇನೋ ಒಂಥರ ಇಲ್ಲಿಗೆ ಬಂದು ನಿಂತಿರೋ ಕಾಣ್ತಾ ಇದೆ. ಇದು ಇಲ್ಲ, ಇದು ಒಂದು ತೆರೆ ಕಾಣಬೇಕು. ಇದಕ್ಕೇನಾದರೂ ಯಾವ ರೀತಿ ಮಾಡಬೇಕು ಅನ್ನೋದು ನಮಗೂ ಹೊಳಿತಾ ಇಲ್ಲ. ಪಕ್ಷನೂ ಕೂಡ ಚರ್ಚೆ ಮಾಡಬೇಕು. ಈಗ BJPನ ಭಾಳ ಮೊದಲೆಲ್ಲ ಏನನ್ನೋರು ಶಿಸ್ತಿನ ಪಕ್ಷ ಅಂತ, ಇವತ್ತು ಆ ಪರಿಸ್ಥಿತಿ ಇಲ್ಲ. ಅಲ್ಲೇನೇ ಈಗ ನಿನ್ನೆ ಉದಾಹರಣೆ, ಅಶೋಕ್ ಮಾತಾಡಿದ ಮಾತನ್ನ ಇನ್ನೊಬ್ಬ ಮೇಲೆ ಸಪೋರ್ಟ್ ಮಾಡ್ತಾ ಇಲ್ಲ, ಸುನಿಲ್ ಕುಮಾರೇ ಮಾಡ್ತಾ ಇಲ್ಲ. ಆಮೇಲೆ ಆ ಯತ್ನಾಳ್ ಬಾಯಿಗೆ ಬೀಗನೇ ಇಲ್ಲ. ಇವನು ಯಾವುದೇ ರಾಜಕೀಯ ಪಕ್ಷ ಇರಲಿ ಸರ್, ಅವ್ರವ್ರ ಶಿಸ್ತರ ಇರಬೇಕಲ್ಲ. ಎರಡು ಪಕ್ಷ ಪೊಲಿಟಿಕಲ್ ಪಾರ್ಟಿ ಅಸ್ತಿತ್ವ ಉಳಿಬೇಕಂದ್ರೆ ಅವ್ರ ಆಂತರಿಕ ಶಿಸ್ತು ಮುಖ್ಯ. ಈಗ ದಳವನ್ನು ತಗೊಳ್ಳಿ, ಅಲ್ಲೂ ಏನಿದೆ, ನೀವು ಯಾವುದೇ ಪಕ್ಷ ತಗೊಳ್ಳಿ, ಮೊದಲು ಜನ ರಾಜಕೀಯದವ್ರನ್ನೆಲ್ಲ ಏನು ಛೇಡಿಸ್ತಾ ಇದ್ರು, ಇವತ್ತು ಅದಕ್ಕಿಂತ ಹೆಚ್ಚು ಮಟ್ಟಕ್ಕೆ ಜನ ಛೇಡಿಸಂಗಿಲ್ಲ, ನೀವೇ ಛೇಡಿಸ್ಕೊಳ್ತಾ ಇದ್ದೀರಿ. ಮತ್ತು ನಿಮ್ಮ ಪಕ್ಷದವ್ರು ನೀವೇ ಛೇಡಿಸ್ಕೊಳ್ತಾ ಇದ್ದೀರಿ. ಮತ್ತು ಪಕ್ಷದ ಆಂತರಿಕ ವಿಷಯಗಳನ್ನು ಮಾಧ್ಯಮದ ಮುಂದೆ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಸರ್? ಭಾಳ ಕೆಡ್ತಾ ಇದೆ. ಮೊದಲು ನಾನು ಭಾಳ ವರ್ಷ ನೋಡಿದೆ, ಅಂಡರ್ಸ್ಟುಡ್ ನ್ಯೂಸ್ ಅಂತ ಬರೋದು. ಅದೇನು ಇದು ಓಪನ್ ಸೀಕ್ರೆಟ್ ಥರ ಗೊತ್ತಿರೋದು, ಆದರೆ ಅದನ್ನು ಸ್ಟೋರಿಗಳು ಮಾಡಿಸೋರು. ಸ್ಟೋರಿಗಳಲ್ಲ, ಈಗ ಅವರೇ ಸ್ಟೋರಿಗಳಾಗ್ತಾರೆ. ಇಲ್ಲೇ ಅಂಡರ್ಸ್ಟುಡ್ ನ್ಯೂಸ್. ನಾವೆಲ್ಲ ಎಂತೆಂಥ ರೈಟರ್ಸ್ ನೋಡಿದ್ದು. ಇವತ್ತು ಪರಿಸ್ಥಿತಿ ಪೊಲಿಟಿಕಲ್ ರೈಟಪ್ಪೇ ಕಡಿಮೆ ಆಗೋಯ್ತು. ಈಗ ಅನಾಲಿಸಿಸೇ ಇಲ್ಲ. ಅಲ್ಲ, ಆ ಥಿಂಕಿಂಗ್ ಇಲ್ಲಲ್ಲ ಸರ್, ಆ ಥಿಂಕಿಂಗ್ ಉಳಿದಿಲ್ಲ, ಇಸಮ್ಗಳಿಲ್ಲ. ಇದು ಬರೋದಕ್ಕೆ ಒಂದೇ ಕಾರಣ, ಲಂಕೇಶ್ ಪತ್ರಿಕೆ ಗುಮ್ ಅಂತ ಶುರು ಮಾಡಿದ್ರು ಲಂಕೇಶ್. ನಾನು ಭಾಳ ನೋಡಿ ಸರ್, ಒಂದು ಸರ್ಕಾರವನ್ನು ಬೀಳಿಸುವಷ್ಟರ ಮಟ್ಟಿಗೆ ಲಂಕೇಶ್ ಪತ್ರಿಕೆ
ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಿಂದ ಕೆಳಗಿಳಿಸುವಷ್ಟು ಮಟ್ಟಿಗೆ ಅದರ ಪಾತ್ರ ಇತ್ತು. ಜಾಹೀರಾತು ಇಲ್ಲದೇ ಈ ರಾಷ್ಟ್ರದಲ್ಲಿ ನಡೆದಂಥ ಏಕೈಕ ಪತ್ರಿಕೆ ಲಂಕೇಶ್ ಪತ್ರಿಕೆ. ಅಲ್ಲ ಸರ್, ನಿಮ್ಮ ಪಕ್ಷನ ಕೆಳಗೂ ಇಳಿಸಿದ್ರು 83ರಲ್ಲಿ. ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿ ಅಂತ ಅವರೇ ಆಸೆ ಇಟ್ಕೊಂಡ್ರು ಕೊನೆ ದಿನಗಳಲ್ಲಿ. ಥಿಂಕಿಂಗ್ ಲೆಫ್ಟ್ ಥಿಂಕಿಂಗ್ ಅವ್ರದ್ದು ಇದ್ದಿದ್ದು. ನಾನು ಅದು ಅವ್ರ ಥಿಂಕಿಂಗ್ ಹಂಗಿತ್ತು. ನನಗೂ ಅವ್ರಿಗೂ ವಿರೋಧನೇ ಇತ್ತು. ಯಾಕೆಂದರೆ ಸ್ಟೂಡೆಂಟ್ ಡೇಸಲ್ಲಿ ನಾವು ಇಬ್ಬರು ಫೈಟ್ ಮಾಡಿದವರು. ಕಾಂಟೆಂಪ್ರರೀಸ್ ಏನು ಸರ್ ನೀವು? ನಮ್ಮ ಪ್ರೊಫೆಸರ್ ಅವರು ಯೂನಿವರ್ಸಿಟಿಯಲ್ಲಿ ನಾನು ಸ್ಟೂಡೆಂಟ್ ಲೀಡರ್ ಎಲೆಕ್ಟೆಡ್ ಇದ್ದು. ಅವಾಗ ಬೆಂಗಳೂರು ಯೂನಿವರ್ಸಿಟಿಲಿ ಬರೀ 62 ಕಾಲೇಜು. ನಾನು ಸೈನ್ಸ್ ಕಾಲೇಜಲ್ಲಿ ಸೆಕ್ರೆಟ್ರಿ, ಪ್ರೆಸಿಡೆಂಟು, ದೆನ್ ಸೆಂಟ್ರಲ್ ಕಾಲೇಜ್ ಪ್ರೆಸಿಡೆಂಟು ಹಂಗೆ ಬಂದವರು. ಆಮೇಲೆ ಅವಾಗ ಸ್ಟೂಡೆಂಟ್ ಕೌನ್ಸಿಲ್ ಅಂತ ಇತ್ತು. ಅವಾಗ 62 ಕಾಲೇಜಸ್ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗ್ತಿದ್ದೆ. ಆವಾಗ ನಮ್ಮದು ಒಂದು ಹೋರಾಟಗಳು. ಇವತ್ತು ಬೇಡ ಕಾಲೇಜು ಅಂದರೆ ಅಷ್ಟು ಬಿಡೀ ಕಾಲೇಜ್ ಮುಚ್ಚೋರು, ತೆಗೀರಿ ಇದ್ರೆ ತೆಗಿಯೋರು. ಆದರೆ ಕಲ್ಗಿಲ್ ಹೊಡಿತಿರ್ಲಿಲ್ಲ ನಾವು, ಕಂಟ್ರೋಲ್ ಆಗಿತ್ತು. ಆ ವಿದ್ಯಾರ್ಥಿ ಚಳವಳಿ ಕೂಡ ಮುಂದೆ ಅದರ ಸ್ವರೂಪವನ್ನು ಕಳ್ಕೊಂಡ್ಬಿಡ್ತೀವಿ ಸರ್. ಅದು ಜಾತಿ ಪ್ರಬಲ ಆಗಿ ಅದ್ರ ತನ್ನ ಅಸ್ತಿತ್ವವನ್ನು ಕಳ್ಕೊಂತು. ನೀವು ಆಗ ಓದಿದ ಪ್ರಭಾವಿತ ಪುಸ್ತಕಗಳು ಮತ್ತು ಇನ್ಸ್ಪಿರೇಷನ್ ಯಾವ್ಯಾವ ನಡೆದು ಸರ್? ನನಗೆ ಗಾಂಧಿ, ನೆಹರು, ನಮ್ಮ ಸಿದ್ಧಾಂತದ ಬಗ್ಗೆ ಅಂಬೇಡ್ಕರ್ ಇವೆಲ್ಲ ನಮಗೆ ಪ್ರೇರಣೆಗಳು. ಜೊತೆಗೆ ನಾನು ಯಾವತ್ತೂ ಕೂಡ ಬರೀ ರಾಜಕೀಯನೇ ಮಾಡ್ಕೊಂಡು ಬಂದವನಲ್ಲ, ಸಾಂಸ್ಕೃತಿಕವಾಗೂ ಕೂಡ ಸಾಹಿತ್ಯಿಕವಾಗಿ ಕೆಲಸ ಮಾಡ್ಕೊಂಡು ಬಂದವನು. ಕನ್ನಡ ಪರ ಹೋರಾಟ ಮಾಡಿದಂಥವನು, ಕನ್ನಡ ಸಾಹಿತ್ಯಕ್ಕೆ ಒತ್ತು ಕೊಟ್ಟಂಥವನು, ನಾಟಕ ಸಿನಿಮಾಗಳಲ್ಲಿ ಪ್ರಯತ್ನ ಮಾಡಿದಂಥವನು. ನನ್ನ ಜೀವನದಲ್ಲಿ ಎಲ್ಲ ಕ್ಷೇತ್ರಕ್ಕೂ ಸ್ವಲ್ಪ ಕೈ ಆಡಿಸ್ಕೊಂಡು ಬಂದಿರ್ತಕ್ಕಂಥವನು. ಅದಕ್ಕೆ ನನಗೆ ಒಂದು ಸ್ವಲ್ಪ ಸಮತೋಲನ ಕಾಪಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿಕೊಂಡು. ಸರ್, ಇವತ್ತು ರಾಷ್ಟ್ರಮಟ್ಟದಲ್ಲಿ ಕಾಂಗ್ರೆಸ್ ದುರ್ಬಲ ಆಗ್ತಾ ಇರೋದಕ್ಕೆ ಏನು ಒಂದು ಚಿಂತನೆ ಅಂತೂ ನಡಿಬೇಕಲ್ಲ ಸರ್? ನೀವು ಅದನ್ನು ಹೇಳಿದರೆ ಪಕ್ಷ ವಿರೋಧಿ ಅಂತ ಅನ್ನಿಸ್ಕೊಳ್ಳೋದ್ರ ಆಚೆಗೆ ಕೂಡ ವಿಚಾರ ಮಾಡಬೇಕಲ್ಲ. ಒಂದು ರಾಜಕೀಯ ಪಕ್ಷ ಉಳಿಬೇಕಲ್ಲ ಒಂದು ದೇಶದಲ್ಲಿ. ಇಲ್ಲ, ಅದಕ್ಕೆ ಭಾಳ ಷಡ್ಯಂತ್ರಗಳಿವೆ. ಹಿಂದೆ ಸೇಡಿನ ರಾಜಕಾರಣ ಇರಲಿಲ್ಲ, ಮತ್ತು ಒಂದು ಪಕ್ಷಗಳನ್ನು ಹಾಳು ಮಾಡೋ ರಾಜಕೀಯ ಇರಲಿಲ್ಲ. ಇವತ್ತು ಈ ಏನು ಇವತ್ತು CBI, ED ಈ ಡಿಪಾರ್ಟ್ಮೆಂಟ್ಗಳ ಪ್ರಭಾವಗಳನ್ನು ಬೀರಿ ಸರ್ಕಾರಗಳನ್ನು ಬೀಳಿಸಿ ಸರ್ಕಾರ ರಚನೆ ಆಗ್ತಾಯಿದೆಯಲ್ಲ. ಆಮೇಲೆ ರಾಜಕೀಯದಲ್ಲೂ ಭ್ರಷ್ಟಾಚಾರದ ವಿಷಯದಲ್ಲಿ ಭಾಳಷ್ಟು ಎಲ್ಲ ತಗಲಾಕ್ಕೊಂಡು ಈಗ ಅವರ ಉಳಿವಿಗಾಗಿ ರಾಜಕೀಯ ಮಾಡ್ತಾಯಿದ್ದಾರೆ ಹೊರತು ಸಿದ್ಧಾಂತಕ್ಕೆ ರಾಜಕೀಯ ಆಗ್ತಾಯಿಲ್ಲ. BJP ಬಂದ ಮೇಲಂತೂ ಇವತ್ತಿನ ರಾಜಕೀಯದ ಯಾವ ಪಾರ್ಟಿನೂ ಕೂಡ ಅಸ್ತಿತ್ವ ಉಳಿಯೋದಕ್ಕೆ ಬಿಡ್ತಾಯಿಲ್ಲ. ಏನು ಬೇಡ, ಈಗ ಮಹಾರಾಷ್ಟ್ರದ ಉದಾಹರಣೆ ತಗೊಂಡ್ರೆ ಆ ಪಾಪ ಅವನ್ನ ತಂದರು, ಮುಖ್ಯಮಂತ್ರಿ ಮಾಡಿದ್ರು. ಈಗಾಗಲೇ ಅವ್ನು ನನ್ನೇ ಪ್ರಾರಂಭ ಮಾಡೋನಾಗಲೇ ಇದನ್ನು ನಾನು ತೋರಿಸ್ತೀನಿ ಅಂತ ತಗೊಳ್ಳೋವರೆಗೂ ತಗೊಳ್ಳೋದು, ತಿರ್ಗಾ ಮುಗಿಸೋದು. ಯಾವ ರಾಜ್ಯದಲ್ಲಿ ನೇರವಾಗಿ ಚುನಾವಣೆ ಗೆದ್ದು ಬರ್ತಕ್ಕಂಥ ಇದು ಕರ್ನಾಟಕನೇ ತಗೊಳ್ಳಿ. BJP ನೇರವಾಗಿ ಗೆದ್ದು ಆಡಳಿತ ಮಾಡ್ತಾ ಆಪರೇಷನ್ ಕಮಲ ಅನ್ನೋದು ಇಡೀ ಭಾರತ ದೇಶಕ್ಕೆ ಆಪರೇಷನ್ ಲೋಟಸ್ ತೋರಿಸ್ಕೊಟ್ಟಂಥ ಪ್ರಮುಖರು ನಮ್ಮ ರಾಜ್ಯ. ನಾವೆಲ್ಲ ರಾಜ್ಯಕ್ಕೆ ಅನೇಕ ವಿಷಯಗಳು ಕೊಟ್ಟರೆ ಅವ್ರದ್ದು ಒಂದು ಕೊಟ್ಟರು. ಆಯ್ತು ಸರ್, ನಿಮಗೂ ಜನ ಅಬ್ಸಲ್ಯೂಟ್ ಮೆಜಾರಿಟಿ ಕೊಟ್ಟರು. ಇಡೀ ದೇಶ ಮೋದಿಮಯ ಆದಾಗ, BJP ಮಯ ಆದಾಗ ನಿಮಗೆ ಈ ಬಾರಿ ಅಧಿಕಾರ ಕೊಟ್ಟರು. ನೀವಾದರೂ ಯಾಕೆ ನಿಮ್ಮ ಪಕ್ಷದ ವಿಷಯಗಳನ್ನು ಆಂತರಿಕವಾಗಿ ಇಟ್ಕೊಳ್ಳಾರ್ದೆ ಜನರಿಗೆ ಅವಮಾನ ಮಾಡ್ತೀರಿ ಮತದಾರರಿಗೆ? ಈ ಪ್ರಾರಂಭ ಆಗಿದೆ, ಇದು ಒಂಥರ ರೋಗ ಇದ್ದಂಗೆ. ಎಲ್ಲ ಆ ರೋಗ ನಿಮಗೂ ಪಡ್ಕೊಂಡಿದೆ. ಕ್ಯಾನ್ಸರ್ ಇದ್ದಂಗೆ ಇದು ಚಿಂತೆಗಳು ಸರ್. ತಾವು ಎಲ್ಲ ಒಂದು ರಾಜಕಾರಣದ ಹಲವಾರು ಗೊಂದಲಗಳ ಮಧ್ಯೆ, ರಾಜಕಾರಣದ ಮೇಲೆ ಮುಖ ಕೆಡಿಸೋದು, ಚಾರಿತ್ರ್ಯವದೇ ಒಂದು ವೆಪನ್ ಆಗಿರುವ ಸಂದರ್ಭದಲ್ಲೂ ಕೂಡ ಒಂದು ಹಳೆಯ ದಿನಗಳನ್ನು ಮೆಲುಕು ಹಾಕೋದು ಈಗ ಅನಿವಾರ್ಯ ಆಗಿದೆ. ಯಾಕಂದ್ರೆ ನಾವು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಸೋಷಿಯಲಿಸ್ಟ್ ಮೂಮೆಂಟ್ ನೋಡಿದ್ವಿ. ಪ್ರಾಧ್ಯಾಪಕರಾಗಿ ಬಂದಮೇಲೆ JH ಪಟೇಲ್ರು, ಬಾಪು ಯದ್ದೂರು ಶೆಟ್ಟರು, ಅದು ಒಂದು ಸುವರ್ಣ ಯುಗದಲ್ಲಿ ಆ ರಾಜಕಾರಣವನ್ನು ನೋಡಿದ್ವಿ. ಒಂಥರ ನಮ್ಗೆ ಖುಷಿ ಇರ್ತಿತ್ತು. ಪೊಲಿಟಿಕಲ್ ಪ್ಲ್ಯಾಟ್ಫಾರ್ಮ್ ಅಂದರೆ ಖುಷಿ ಇರ್ತಿತ್ತು. ಇವತ್ತು ನಿಮ್ಮೆಲ್ಲ ದಿನಪತ್ರಿಕೆಗಳಲ್ಲಿ ನಿಮ್ಮ ವರ್ತನೆ, ಆಮೇಲೆ ಸೋಷಿಯಲ್ ಮೀಡಿಯಾದ ದುರ್ಬಳಕೆ, ರೇವಣ್ಣಂಥ ಹಿರಿಯರ ಮುಂದೆ ಅದು ದುರ್ಬಳಕೆ ಆಗೋದನ್ನು ನೋಡಿದಾಗ ನಾವು ಯಾಕಡೆ ಸಾಗಿದ್ದೀವಪ್ಪ ಅಂತ ಒಂದು ರೀತಿ ಮನಸ್ಸಿಗೆ ಬೇಸರ ಆದಾಗ ಹಳಬರ ಜೊತೆ ನಿಮ್ಮಂಥವ್ರ ಜೊತೆ ಮಾತಾಡ್ಬೇಕಂತ ಅನ್ನಿಸ್ತದೆ. ಬಟ್ ನೀವು ಭಾಳ ಭ್ರಮನಿರಿಸಿಕೊಂಡು ನೀವು ಎಲ್ಲವನ್ನೂ ಸುಮ್ಮನೆ ಇದ್ದು ನೋಡಿದರೆ ನೀವು ನೈತಿಕ ಬೇಜವಾಬ್ದಾರಿತನ ಅಂತ ನನಗೆ ಅನ್ನಿಸ್ತದೆ ಸರ್. ನೈತಿಕತೆ ಬಗ್ಗೆ ನಾವು ಯಾವತ್ತೂ ಕೂಡ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ನಾವು ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಪ್ರಜಾಪ್ರಭುತ್ವದಲ್ಲಿ 4 ಪಿಲ್ಲರ್ಸ್ ಅಂತ ಹೇಳ್ತೀವಿ.
ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾಂಗದ ಹೆಸರು ಇಲ್ಲದಿದ್ದರೂ ಕೂಡ ಅದನ್ನು ಸೇರಿದ್ರೆ 4 ಪಿಲ್ಲರು. ಇವತ್ತು ಮಾಧ್ಯಮ ಯಾವ ಮಟ್ಟಕ್ಕೆ ಹೋಗಿದೆ, ಮಾಧ್ಯಮ ಅದು ಒಂದು ಕ್ಯಾಪಿಟಲಿಸ್ಟ್ ಕೈಯಲ್ಲಿ ತಗಲಾಕ್ಕೊಂಡು ಜನಗಳ ಈ ಯಾರು ವಾಸ್ತವಾಂಶ ಈಚೆ ಬರೆದ ರೀತಿಯಲ್ಲಿ ಕಂಟ್ರೋಲ್ ಆಗ್ತಾಯಿದೆ. ಎಲ್ಲಿ ವಾಸ್ತವಾಂಶ ಒಂದು ಸುಳ್ಳನ್ನು 100 ಸಲ ಹೇಳಿ ಪ್ರತಿಬಿಂಬಿಸುವಂಥ ಅದು ಬೇರೆ ವಾತಾವರಣ ನಡೆದಿದೆ. ಆಯಿತು. ಮಾಧ್ಯಮನೂ ಕೂಡ ಸರ್ ಕಾರ್ಪೊರೇಟ್ ಇವ್ರ ಕೈಲಿ ಸಿಕ್ಕೋ ಯಾವ ಮೀಡಿಯಾ ಫ್ರೀ ಆಗಿದೆ, ಇಲ್ಲ ಬಿಡಿ ಸರ್, ಯಾವ ಮೀಡಿಯಾನು ಫ್ರೀ ಆಗಿಲ್ಲ. ಉದ್ಯಮಿಗಳ ಕೈಯಲ್ಲಿ ಸಿಕ್ಕಿದೆ. ಉದ್ಯಮಿಗಳ ಕೈಲಿ ಕಾರ್ಪೊರೇಟ್ ಆಫೀಸ್ ಕೈಲಿದೆ. ಅವರು ಇವತ್ತು ಸತ್ಯಾಸತ್ಯತೆನ ನಾವು ರಘುರಾಮ್ ಶೆಟ್ಟರು ಎಂತೆಂಥವ್ರು ನೋಡಿದ್ದು. ಇವತ್ತು ಯಾರು ಖಾದ್ರಿ ಶಾಮಣ್ಣವರು, ರಘುರಾಮ್ ಶೆಟ್ಟರು ಇವತ್ತು ಎಲ್ಲಿದೆ ಇವತ್ತು ಇಂಡಿವಿಜುವಲಾಗಿ ಬರೆಯೋ ಪರಿಸ್ಥಿತಿನೂ ಇಲ್ಲ. ನಾವು ಬರ್ಕೊಂಡೋಗಿ ತೊಗೊಂಡೋಗಿ ಕೊಟ್ಟಿದ್ದನ್ನು ಪಬ್ಲಿಷ್ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗ್ತಿಲ್ಲ. ತಿರ್ಗಿ ಅವ್ರನ್ನೇ ಬದಲಾಯಿಸಿ ಬರೆಸ್ತಾರೆ. ಅಲ್ಲಿ ಆ ಡೆಸ್ಕ್ ಇದೆಯಲ್ಲ ಮೇಲೆ, ಅದೇ ಇವತ್ತು ಕಲುಷಿತವಾಗಿದೆ. ನಾವೇನಂತೀವಲ್ಲ ಸರ್, ಈಗ ಒಂದೇ ಕೆಟ್ಟಿಲ್ಲ. ಮೊದಲನೇದಾಗಿ ಚುನಾವಣೆ ಮಾಡುವಂಥ ಜನಗಳ ಭಾವನೆಯೂ ಹೋಗ್ತಾಯಿದೆ, ಚುನಾಯಿತ ಪ್ರತಿನಿಧಿಗಳ ಭಾವನೆಯೂ ಹೋಗ್ತಾಯಿದೆ. ಅಧಿಕಾರಿಗಳು ಇವತ್ತು ಆಯಕಟ್ಟಿನ ಜಾಗಕ್ಕೆ ಬರಬೇಕು ಅಂತ ಏನೇನು ಮಾಡ್ತಾಯಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ಮಾಧ್ಯಮನೂ ಈ ರೀತಿ ಇದೆ. ಜೊತೆಗೆ ಜುಡಿಷಿಯಲ್ ಏನಾಗಿದೆ, ಎಲ್ಲ 4 ಅಂಗಗಳು ಅದ್ರಾಗಿ ಹೋಗಿದಾವೆ ಸರ್. ಈಗ ಮಾತಾಡೋಕ್ಕೆ ಜುಡಿಷಿಯರಿ ಮಾತಾಡಬಾರ್ದು ಅನ್ನೋದು ಇದೆ. ಆದರೆ ಜುಡಿಷಿಯರಿ ಪರಿಸ್ಥಿತಿ ಏನಾಗಿದೆ, ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗದಿರೋ ರೀತಿಯಲ್ಲಿದೆ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತು. ಭಾಳ ಎಲ್ಲ ರಂಗವೂ ಕಲುಷಿತವಾಗುವಂಥ ಪರಿಸ್ಥಿತಿ. ನೋಡೋಣ, ಮತ್ತೊಬ್ಬ ಮಹಾತ್ಮ ಗಾಂಧಿ ಯಾರು ಬರ್ತಾರೋ ಬರಲಿ, ಒಳ್ಳೆಯದಾಗಲಿ ರಾಜ್ಯಕ್ಕೆ. ಒಂದು ರಂಗ ಅಲ್ವಲ್ಲ. ಹ್ಞೂ ಸರ್, ನೀವೀಗ 4 ರಂಗನ ಸೇರಿಸ್ಕೊಂಡ್ಬಿಟ್ರಿ ಪರಿಶುದ್ಧ ಮಾಡೋಕ್ಕೆ. ಅಲ್ಲಲ್ಲ, ಸೇರಿಸ್ಕೊಡ್ಲಿಲ್ಲ, ಎಲ್ಲವೂ ಆಗಿದೆ ಅಂತ ಹೇಳಿದೆ ನಿಮಗೆ. ಯಾಕೆಂದರೆ ನೋಡಿದವ್ರಿಗೆ ಕಾಣೋದು ರಾಜಕೀಯದಲ್ಲಿ ರಾಜಕೀಯ ಮಾತ್ರ ಕೆಟ್ಟಿದೆ ಅಂತ ಮಾತಾಡೋ ಜನ ಜಾಸ್ತಿ ಇದ್ದಾರೆ. ಹೌದು, ಜನ ಇವತ್ತು ಒಬ್ಬ ಪ್ರತಿನಿಧಿ ಜನರನ್ನು ಕೆಟ್ಟಿದ್ದಾರೆ ಅಂತ ಖಂಡಿತ ನಾನು ಹೇಳ್ತೀನಿ. ಅವರೇ ನಿಮ್ಮನ್ನು ದುಡ್ಡು ತೊಗೊಂಡು ನಾನು ಮೊದಲು ಚುನಾವಣೆ ನಿಂತಾಗ ಜನ ಅವರೇ ಸಪೋರ್ಟ್ ಮಾಡಿ ಕಳಿಸಿದ್ರು. ಈಗ ಚುನಾವಣೆ ನಿಲ್ಲಕ್ಕೆ ಭಯ ಆಗ್ತಾಯಿದೆ, ಎಲ್ಲಿಂದನಪ್ಪ ತರೋದು ಅಂತೇಳಿ. ಇದು ಹೇಳಿದ್ನಲ್ಲ, ಮೊದಲು ಪಕ್ಷದ ಇದು, 2ನೇದು ಹಣ, 3ನೇದು ಜಾತಿ. ಇವತ್ತು ಹಂಗಿಲ್ಲ. ಮೊದಲು ಹಣ, 2ನೇದು ಜಾತಿ, ಇದು 3ನೇದು ಪಾರ್ಟಿ. ಹಿಂಗಾಗಿದೆ ಅಂತ ಆಗಲೂ ಹೇಳಿದೆ, ಈಗಲೂ ಹೇಳ್ತೀನಿ. ಅದೇ ರೀತಿ ಜನನೂ ಹಂಗೆ ಆಗಿದ್ದಾರೆ, ಜೊತೆಲೇ ಇರ್ತಾರೆ. ಈಗ ಬೂತನ್ನು ಭೂತಗಳಾಗೋಗಿವೆ, ಬೂತ್ ಖರ್ಚು ಹೋಗಿ ಬೂತದ ಖರ್ಚು ಆಗೋಗಿದೆ ಅಲ್ಲ. ಆ ಬೂತ್ ಹೋಗಿ ಭೂತ ಆಗ್ತಾಯಿದೆ. ಜನರು ಅಲ್ಲಿಂದ ಬರೋರು ಕೂಡ ಭೂತ ಆಗೋಗ್ತಾ ಇದ್ದಾರೆ. ಇದೆಲ್ಲ ಒಂಥರ ಭೂತ ದರ್ಶನ ಆಗ್ತಾಯಿದೆ. ಥ್ಯಾಂಕ್ ಯು ಸರ್. ತಾವು ಒತ್ತಡದ ಮಧ್ಯೆ ನಮ್ಮ ವಚನ ವಾಹಿನಿಯೊಂದಿಗೆ ಮುಕ್ತವಾಗಿ ಮಾತಾಡಿದ್ರಿ. ನನ್ನ ಉದ್ದೇಶ ಇಷ್ಟೇ ಇತ್ತು, ಈ ಹಳೆ ಕಾಲದ ರಾಜಕಾರಣನ ಸ್ಮರಣೆ ಮಾಡಿಕೊಂಡು ಹೊಸ ದಾರಿ ಏನಾರು ಹಿಡಲಿಕ್ಕೆ ನಿಮ್ಮಂಥ ಹಿರಿಯರು ಪ್ರಯತ್ನ ಮಾಡ್ತೀರಿ ಅಂತ ಒಂದು ಚಿಂತೆ ಮಾಡ್ತಾಯಿದ್ದ. ನಾವು ಒಂದು ಟ್ಯಾಂಕ್ ಮಾಡ್ಕೊಂಡಿದ್ದೀವಿ. ಹೀಗಾಗಿ ನಾವು ಒಂದು 3 ತಿಂಗಳಿಂದ ಚರ್ಚೆ ಮಾಡ್ತಾಯಿದ್ದೀವಿ, ಭೇಟಿ ಮಾಡ್ತಾಯಿದ್ದೀವಿ, ನಮ್ಮ ಸೀನಿಯರ್ಸ್ ಹತ್ರನೂ ಮಾತಾಡ್ತಾಯಿದ್ದೀವಿ. ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಚಂದ್ರಶೇಖರ್ ಯಂಗ್ ಟರ್ಕ್ ಅಂತ ಒಂದು ಗ್ರೂಪ್ ಇತ್ತು. ಆಮೇಲೆ ದೇವರಾಜ ಅರಸವ್ರ ಕಾಲದಲ್ಲೂ ಗ್ರೂಪ್ ಒಂದು ಥಿಂಕ್ ಟ್ಯಾಂಕ್ ಇತ್ತು ನನಗೆ ಗೊತ್ತಿದ್ದಾಗೆ. ಅದೇ ರೀತಿ ಯಾವುದೇ ರಾಜಕೀಯ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೆಲಸಗಳು ನಡೀಬೇಕಾದ್ರೆ CM ಸುತ್ತಮುತ್ತ ಉತ್ತಮವಾದಂಥ ಸಲಹೆ ಕೊಡುವಂಥವ್ರು, ಅಧ್ಯಕ್ಷರು ಸುತ್ತಮುತ್ತ ಉತ್ತಮವಾದಂಥ ಸಲಹೆ ಕೊಟ್ಟು ಚರ್ಚೆ, ನಾವು ಹೇಳಿದ್ದನ್ನು ಕೇಳಬೇಕು ಅಂತ ಅಲ್ಲ, ಅಟ್ಲೀಸ್ಟ್ ಚರ್ಚೆಗಳಾಗಬೇಕು ಅನ್ನೋದು ನಮ್ಮ ಆಸೆ. ಇದಾದರೆ ಕನಿಷ್ಠ ಪೂರ್ಣ ಆಗದಿದ್ರೂ ಕೂಡ ಒಂದು 60-70 ಭಾಗ ಸರಿಪಡಿಸೋಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ನಮ್ಮ ಆಸೆ. ಅಂಥ ಭರವಸೆನ ಇಟ್ಕೊಂಡೇ ಖಂಡಿತ ನಾವು ಸಾಗೋಣ ಸರ್. ಯಾವತ್ತೂ ಕೂಡ ಆಶಾಭಾವನೆ ಇರಬೇಕು, ನಿರಾಸೆ ಆಗಬಾರ್ದು. ಎಲ್ಲಕ್ಕೂ ಒಂದು ಲಾಜಿಕಲ್ ಎಂಡ್ ಬರುತ್ತೆ. ಅದೇ ಪ್ರಪಂಚದ ನೀತಿ ನಿಯಮ. ಧರ್ಮದಲ್ಲೂ ಅದೇ ಹೇಳೋದು. ಅದರಿಂದ ಧರ್ಮಾಧಾರಿತ ಚರ್ಚೆಗಳು ನಡ್ಕೊಂಡು ಮಾಡಿದ್ರೆ, ರಾಜಕೀಯದಲ್ಲಿ ಧರ್ಮ ತರದಿದ್ರೂ ಕೂಡ ವ್ಯಾವಹಾರಿಕವಾಗಿ ನಾವು ರೀತಿಯಲ್ಲಿ ನಡೆದಾಗ ಉತ್ತಮ ಬಂದೇ ಬರುತ್ತೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.